ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಕೇದಾರ್ನಾಥ್ವರೆಗೂ ಡೌನ್ ಟ್ರೆಕ್ವರೆಗೂ ನಾನು ತಿಳಿಸ್ಕೊಟ್ಟಿದ್ದೆ, ಯಾಕಂದರೆ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಪಾರ್ಟ್ ಮಾಡಿದ್ದೀನಿ. ಸೊ ಇನ್ನು ಕೆಳಗಡೆ ಇಳಿದು ಬಂದು ನಾವು ಒಂದು ಸ್ವಲ್ಪ ಅಲ್ಲಿ ನೀರೆಲ್ಲ ಅಂದರೆ ನದಿ ಎಲ್ಲ ಹರಿತಾ ಇತ್ತು. ಸೊ ಅಲ್ಲಿ ಸ್ವಲ್ಪ ಜಾಗ ಇತ್ತು ಹೋಗೋಕ್ಕೆ. ಸೊ ಹೋಗ್ಬಿಟ್ಟು ನೀರ ಹತ್ರ ಎಲ್ಲನೂ ಸಹ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ನೀರಲ್ಲೆಲ್ಲ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲನೂ ಸಹ ಬರಬೇಕಾಗಿತ್ತು. ಹಂಗೆ ವೆಯ್ಟ್ ಮಾಡಿಕೊಂಡು ನಾವೆಲ್ಲನೂ ವ್ಯೂಸ್ ಎಲ್ಲ ನೋಡಿಕೊಂಡು ನೀರಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೇ. ಸೊ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದು ನಾವು ನೆಕ್ಸ್ಟು ಹೋಗಿದ್ದೇನೆ ಚೋಪ್ಟಾಗೆ ಅವತ್ತಿನ ನೈಟು. ಸೊ ಹೋಗೋಕ್ಕೆ ತುಂಬ ಲೇಟ್ ನೈಟ್ ಆಗೋಗಿತ್ತು, ಫುಲ್ ಟಯರ್ಡ್ ಆಗಿತ್ತು, ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಇನ್ನು ಅಲ್ಲಿಂದ ನಾವು ಸೀದಾ ಚೋಪ್ಟಾಗೆ ಹೋಗಿ ಅಲ್ಲಿ ಸ್ಟೇ ಆಗಿದ್ವಿ. ಸೊ ನಾವು ಎಲ್ಲರೂ ಸ್ವಲ್ಪ ಬಂದಿದ್ದು ಲೇಟ್ ಆಗಿರೋದ್ರಿಂದ ಚೋಪ್ಟಾಗಿ ಹೋಗೋಕ್ಕೆ ನಮಗೆ ತುಂಬಾ ಲೇಟ್ ಆಗೋಯಿತು. 11 o'clock ಮೇಲೆ ಆಗೋಯಿತು. ವೀಡಿಯೋಸ್ ಎಲ್ಲನೂ ಸಹ ಮಾಡ್ಕೊಳ್ಳೋದಕ್ಕೂ ನನಗೆ ಆಗಿಲ್ಲ. ಇನ್ನು ಬ್ಯಾಟ್ರೀಸ್ ಎಲ್ಲನೂ ಡೌನ್ ಆಗಿತ್ತು. ಮತ್ತು ನಮಗೆ ನಾವು ಅಲ್ಲಿಂದ ಮತ್ತು ಅಲ್ಲಿಂದ ಹೋಗೋಕ್ಕೆ ಸಿಕ್ಕಾಪಟ್ಟೆ ಸ್ವಲ್ಪ ದೂರನೂ ಆಯಿತು, ಟಯರ್ಡು ಆಗೋಗಿತ್ತು ನಾವು ಡೌನ್ ಟ್ರೆಕ್ ಮಾಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಚೋಪ್ಟಾ ವ್ಯೂ ಬೆಳಗ್ಗೆ ಎದ್ದು ನೋಡಿದ ತಕ್ಷಣವೇ ತುಂಬಾ ಅಮೇಝಿಂಗ್ ಅಂತ ಅನ್ನಿಸ್ತಾ ಇತ್ತು. ನಾವು ಸ್ಟೇ ಆಗಿದ್ದು ಅವತ್ತು ಟೆಂಟ್ ಸ್ಟೇ ಇತ್ತು. ಚೋಪ್ಟಾ ಬಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ತಾರೆ. ವ್ಯೂಸ್ ಮತ್ತು ನೇಚರು ಮತ್ತು ಅಲ್ಲಿ ವೆದರು ಫುಲ್ ಫೇಮಸ್ಸು. ಸೊ ಇದಕ್ಕೋಸ್ಕರನೇ ಅಲ್ಲಿ ಅಂದರೆ ಅಲ್ಲಿನೇ ಟೆಂಟಲ್ಲಿ ಸ್ಟೇ ಆಗೋದು, ಆ ವೆದರ್ ಮಧ್ಯೆ ಈ ಥರದ್ದೇ ಅಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ. ಮತ್ತು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ತಾರೆ. ಆ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಸ್ನೋಫಾಲ್ ಎಲ್ಲ ಇರಲಿಲ್ಲ. ಇನ್ನು ವಿಂಟರಲ್ಲಾದರೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಎಲ್ಲ ಇರುತ್ತೆ. ಆ ನೇಚರ್ನ ನೋಡ್ತಾ ಇದ್ರೇ ಕಳೆದೋಗ್ಬಿಡ್ತೀವಿ, ಅಷ್ಟು ಸಖತ್ತಾಗಿತ್ತು. ಸೊ ಮಾರ್ನಿಂಗ್ ವ್ಯೂಸೇ ಹೀಗಿತ್ತು. ನಾವು ಬೆಳಗ್ಗೆನೂ ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಸೊ ನಾವು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ತುಂಗನಾಥ ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಸೊ ಇದು ತುಂಗನಾಥನೂ ಸಹ ಪಾರ್ಟ್ ಆಫ್ ಪಂಚಕೇದಾರ ಅಂತ ಹೇಳ್ತಾರಲ್ವ. ಸೊ ಅದೂ ಸಹ ಪಾರ್ಟ್ ಆಫ್ ಪಂಚಕೇದಾರ. ಅಲ್ಲಿನೂ ಸಹ ಒಂದು 5 ಕಿಲೋಮೀಟರಷ್ಟು ಟ್ರೆಕ್ ಮಾಡಬೇಕಾಗತ್ತೆ. ಟ್ರೆಕ್ ಬಂದು ಸಿಕ್ಕಾಪಟ್ಟೆ ಸ್ಲೋಪ್ ಇದೆ. ಕೇದಾರ್ನಾಥಕ್ಕಿಂತನೂ ಇದು ಸಿಕ್ಕಾಪಟ್ಟೆ 5 ಕಿಲೋಮೀಟರ್ ಇದ್ರೂ ಇದು ತುಂಬಾ ಸ್ಲೋಪ್ ಇದೆ. ಸೊ ನಾವು ಬೆಟ್ಟ ಹತ್ತಬೇಕಂತಂದ್ರೂ ಅಷ್ಟೇ, ಇಳಿಬೇಕಂತ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾವು ಕೇದಾರಲ್ಲಿ ಬೆಟ್ಟ ಹತ್ತಿ ಇಳಿದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾವೇನು ಅಂದ್ಕೊಂಡ್ವಿ, ನಾವು ಜಸ್ಟ್ ಆಮೇಲೆ ಹಾರ್ಸ್ನೇ ತೊಗೊಳ್ಳೋಣ, ಯಾಕಂದರೆ 5 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ. ಸೊ ಹಾರ್ಸ್ ರೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಾರ್ಸಲ್ಲೇ ಮೇಲೆ ಬೆಟ್ಟ ಹತ್ತಿ ಬೆಟ್ಟನೂ ಇಳಿದಿದ್ದೂ ಸಹ ಹಾರ್ಸಲ್ಲೇ ಹೇಳಿದ್ವಿ. ಯಾಕಂದರೆ ನಮಗೆ ಟೈಮೂ ಸಹ ಅಷ್ಟೊಂದು ಇರಲಿಲ್ಲ, ಜಾಸ್ತಿ ಟೈಮು ಹತ್ತಿ ಇಳಿಯೋದಕ್ಕೆ. ಅಂದರೆ ಚಂದ್ರಶಿಲಾ ಮೇಲೆಯಿಂದ ಅಲ್ಲಿ ತುಂಗನಾಥ ಬೆಟ್ಟ ಮೇಲೆಯಿಂದ ಇನ್ನು ಚಂದ್ರಶಿಲಾ ಅಂತ ಇದೆ, ಅಲ್ಲಿಂದ ಅಲ್ಲಿಗೆ ಇನ್ನೂ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ. ಅದು ಇನ್ನೂ ಸಿಕ್ಕಾಪಟ್ಟೆ ಸ್ಲೋಪ್ ಇದೆ. ಸೊ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ಟಯರ್ಡ್ ಆಗಿದ್ವಿ. ಸೊ ಹೋಗೋಕ್ಕಾಗಿಲ್ಲ ಚಂದ್ರಶಿಲಾಗೆ. ಸೊ ನಾವು ಬರೀ ತುಂಗನಾಥ ಮಾತ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಗನಾಥಲ್ಲೂ ಅಷ್ಟೇ ಸ್ವಲ್ಪ ಕ್ರೌಡ್ ಇದ್ದೇ ಇರುತ್ತೆ, ನಾರ್ಮಲಾಗಿ ಎಲ್ಲ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಸೊ ಹಾಗಾಗಿ ಅಲ್ಲೂ ಸಹ ಆಲ್ಮೋಸ್ಟ್ ನಮಗೆ 1 hour ಮೇಲೇ ಆಯಿತು ದರ್ಶನ ಆಗೋಕ್ಕೆ, ಸಿಕ್ಕಾಪಟ್ಟೆ ಜನ ಇರೋದ್ರಿಂದ. ಸೊ ಇನ್ನು ನಾರ್ಮಲಾಗಿ ಅಲ್ಲೂ ಸಹ ವೆದರ್ ಇದೇ ಥರ, ಚೋಪ್ಟಾನಲ್ಲಿ ಯಾವ ಥರ ವೆದರ್ ಇದೆ ಅದೇ ಥರ ಇರುತ್ತೆ.
ಇನ್ನು ಚೋಪ್ಟಾಯಿಂದ ಬಂದು ರೀಚ್ ಆಗಿದ್ದೆ ತುಂಗನಾಥ್ಗೆ ನಾವು ಕ್ಯಾಬಲ್ಲೇ ಬಂದ್ವಿ. ಅಂದರೆ ಅಲ್ಲಿಂದ ನಮಗೆ ಟೆಂಟಿಂದ ಹತ್ರದಿಂದ ಬೊಲೊರೋ ವೆಹಿಕಲ್ ಸಿಗುತ್ತೆ. ಸೊ ಅಲ್ಲಿಂದ 50 ರುಪೀಸ್ ಈಚ್ ತೊಗೊಳ್ತಾರೆ. ಆಲ್ಮೋಸ್ಟ್ ನಮಗೆ 3 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಸೊ ಅಲ್ಲಿಂದ ಬಂದು ಇನ್ನು ಹಾರ್ಸಸ್ ಎಲ್ಲ ನಾವು ಮಾತಾಡಿಬಿಟ್ಟು ಪ್ರೈಸಸ್ ಫಿಕ್ಸ್ ಮಾಡಿ ಮೂವ್ ಮಾಡಿದ್ವಿ. ಪ್ರೈಸಸ್ ಏನಾದರೂ ನಾವು ಜಾಸ್ತಿ ಬಾರ್ಗೇನ್ ಎಲ್ಲ ಮಾಡಿಲ್ಲ, ಗೊತ್ತಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಯಾಮರಿಸ್ತಾರೆ ಜನ ಮಾತ್ರ ಈ ಕಡೆ ಎಲ್ಲನೂ. ಸೊ ಹುಷಾರಾಗಿ ನೋಡಿಕೊಂಡು ಮಾತಾಡಿಕೊಂಡು ಹೋಗಬೇಕು. ಯಾಕಂದರೆ ಇದು ಜಸ್ಟ್ 4.5 ಕಿಲೋಮೀಟರ್ಸ್ ಟ್ರೆಕ್ ಅಷ್ಟೇ ಇರೋದು. ಸೊ ರೋಡ್ಸು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಬಟ್ ಸ್ಟಿಲ್ ನಮಗೆ ನಡೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಹಾರ್ಸ್ನ ತೊಗೊಳ್ಳೇಬೇಕಾಯಿತು. ಸೊ ಇನ್ನು ಅಷ್ಟು ದೂರ ಹೋಗಿ ಇನ್ನು ದೇವ್ರ ದರ್ಶನ ಮಾಡಿಲ್ಲ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿ ಹಾರ್ಸ್ನ ತೊಗೊಂಡು ದರ್ಶನ ಮಾಡೋಕ್ಕೆ ಹೊರಟ್ವಿ. ಆನ್ ದ ವೇ ಅಂತೂ ವ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ನೋಡೋಕ್ಕೆ 2 ಕಣ್ಣು ಸಾಲದು, ಯಾವುದೋ ಒಂದು ಬೇರೆ ಥರ ಇದಕ್ಕೆ ಜಾಗಕ್ಕೆ ಹೋಗಿದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟು ಸಖತ್ತಾಗಿತ್ತು ವ್ಯೂಸ್ ಮಾತ್ರ ಅಲ್ಲಿಂದ. ಸೊ ನೋಡ್ಬೋದು ನೀವು ಸಹ. ನನಗೆ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನೋ ಅಷ್ಟೂ ಸಹ. ಸೊ ಇದು ಸಿಕ್ಕಾಪಟ್ಟೆ ಎಲ್ಲರೂ ಅಷ್ಟೇ ಟ್ರೆಕ್ ಮಾಡ್ಕೊಂಬರೋರು ಅಷ್ಟೇ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಟ್ರೆಕ್ ಮಾಡ್ಕೊಂಡು ಬರ್ತಾರೆ. ಆ ಮಕ್ಕಳಂತೂ ಸ್ಟ್ಯಾಮಿನಾ ಹೇಳಲೇಬೇಕಾಗಿಲ್ಲ, ಅಷ್ಟು ಮಕ್ಕಳೆಲ್ಲ ಕ್ರೇಜಿಯಾಗಿ ನಡ್ಕೊಂಡು ಬರ್ತಾರೆ. ನಮಗಂತೂ ನಮಗೆ ಅನ್ನಿಸ್ತಾ ಇತ್ತು, ಚಿಕ್ಕ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೆ, ನಾವು ಹಾರ್ಸ್ ಮೇಲೆ ಹೋಗ್ತಾ ಇದ್ದೀವಿ ಅಂತ ಫೀಲ್ ಆಯಿತು. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸಿತು. ಅಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಸ್ಟೇದ ಹೋಗಿದ್ದೇನೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬದ್ರಿನಾಥ್ಗೆ ಬಂದ್ವಿ. ಬದ್ರಿನಾಥ್ಗೆ ನಾವು ತುಂಬ ಅರ್ಲಿ ಮಾರ್ನಿಂಗ್ ಬಂದ್ವಿ. ತುಂಬಾ ರಶ್ ಇರುತ್ತೆ ಇಲ್ಲಿ ಮಾತ್ರ. ಸಿಕ್ಕಾಪಟ್ಟೆ 2.5 ಕಿಲೋಮೀಟರ್ 3 ಕಿಲೋಮೀಟರ್ಸ್ವರೆಗೂ ಕ್ಯೂ ಇತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಆದರೆ ಬದ್ರಿನಾಥಲ್ಲಿ ಅಂದರೆ ದೋಧಾಮಲ್ಲಿ ಮೇನ್ ದೇವಸ್ಥಾನ ಅಂದರೆ ಕೇದಾರ್ನಾಥ ಮತ್ತು ನೆಕ್ಸ್ಟ್ ಬಂದು ಬದ್ರಿನಾಥ ಅಂತ. ಸೊ ಇಲ್ಲಿ ಇದೆ ಮೇನ್ ದೇವಸ್ಥಾನ. ಸೊ ಇಲ್ಲಿ ಬದ್ರಿನಾಥ ಬಂದು ಏನಂದರೆ ಪುರಾಣಗಳ ಪ್ರಕಾರ ಸೊ ಮಹಾವಿಷ್ಣು ದೇವ್ರು ಬಂದು ಹಿಮಾಲಯಗಳಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಸೊ ವಿಷ್ಣುವನ್ನು ಮಂಜಿನಿಂದ ಕಾಪಾಡೋದಕ್ಕೋಸ್ಕರ ಲಕ್ಷ್ಮೀ ದೇವಿಯು ಬದ್ರಿ ಏನು ಮರವಾಗಿ ವಿಷ್ಣುವಿನ ಸಂರಕ್ಷಣೆ ಮಾಡೋದಕ್ಕೆ ಸೊ ಇಲ್ಲಿ ಬಂದು ನೆಲೆಸಿದ್ರು ಅಂತ ಅಂದ್ಬಿಟ್ಟು ಒಂದು ಪ್ರತೀತಿ ಇದೆ. ಈ ದೇವಸ್ಥಾನನ ಬಂದು ಆದಿಶಂಕರಾಚಾರ್ಯರು ಅಭಿವೃದ್ಧಿಗೊಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಹಿಸ್ಟ್ರಿನಲ್ಲಿ ಇದೆ. ಸೊ ಮತ್ತು ಇನ್ನು ಏನಂದರೆ ಇಲ್ಲಿ ಬಂದು ತಪೋಭೂಮಿ ಅಂತ ಹೇಳ್ತಾರೆ. ಮಹರ್ಷಿಗಳು ಎಲ್ಲನೂ ಸಹ ತಪಸ್ಸಿಗೆ ಮತ್ತು ಧ್ಯಾನಗಳಿಗೆ ಎಲ್ಲನೂ ಬಂದು ಇಲ್ಲಿ ನೆಲೆಸ್ತಾ ಇದ್ರು ಅಂತ ಒಂದು ಹಿಸ್ಟ್ರಿ ಇದೆ, ಪುರಾಣದಲ್ಲಿ ಪ್ರತೀತಿಯಾಗಿದೆ. ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ. ಅಂದರೆ ಮತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಬೆಳಗ್ಗೆನಂತೂ ತುಂಬಾ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನು ಅಷ್ಟೊಂದು ಚಳಿ ಇರಲ್ಲ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಬಂದು ಅಲ್ಕಾನಂದ ನದಿ ತೀರದಲ್ಲೇ ಸಹ ಇಲ್ಲಿ ಈ ದೇವಸ್ಥಾನ ಸಹ ಇರೋದು. ಸೊ ಮುಂದಗಡೆನೇ ನೋಡ್ಬೋದು ನದಿ ಹರಿತಾನೆ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾವೂ ಸಹ ದರ್ಶನ ಮಾಡೋಕ್ಕೆ ತುಂಬಾ ಕಷ್ಟಪಟ್ವಿ. ಸೊ ತುಂಬಾ ಕ್ಯೂ ಇರೋದ್ರಿಂದ ಸೊ ನಾವು ಟಿಕೆಟ್ಸೂ ಸಹ ಸಿಗೋದಿಲ್ಲ. ತುಂಬ ಜುಗಾಡ್ ಮಾಡ್ತಾರೆ ಇಲ್ಲಿ ಮಾತ್ರ. ಸೊ ಎಷ್ಟು ಒಬ್ಬೊಬ್ಬರಿಗೆ 3,000 4,000 ಎಷ್ಟು ಬೇಕಾದರೆ ಅಷ್ಟು ಕೇಳ್ತಾರೆ. ಅಲ್ಲಿ ಲೋಕಲ್ ಪೀಪಲ್ ಅಂತಂತೂ ಅದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತ ತುಂಬಾ ಸ್ಕ್ಯಾಮ್ ನಡೆಯುತ್ತೆ ಈ ದರ್ಶನಕ್ಕೋಸ್ಕರ. ಎಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಒಳಗಡೆ ದರ್ಶನ ಮಾಡೋಕ್ಕೂ ಸರಿಯಾಗಿ ಬೇಗ ಬಿಡೋದಿಲ್ಲ. ಮತ್ತು ಇಲ್ಲಿ ಟೋಕನ್ನು ಸಹ ಕೊಡೋದಿಲ್ಲ. ಟೋಕನ್ ಕೊಟ್ಟರೂ ಸಹ ಸ್ವಲ್ಪ ಟೈಮ್ ಕೊಡ್ತಾರೆ. ಅದು ಒಬ್ಬರಿಗೆ ಮಾತ್ರ 3,001 ರೂಪಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಲೋಕಲ್ ಪೀಪಲ್ಲು ಸ್ವಲ್ಪ ಹಂಗೆ ಕಾಸು ಇಸ್ಕೊಂಡು ನಾವು ದರ್ಶನ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಸೊ ಅಲ್ಲೂ ಸಹ ಜುಗಾಡ್ ಮಾಡ್ತಾರೆ. ಯಾವ ಥರ ಜುಗಾಡ್ ಮಾಡ್ತಾರೆ ಅಂತಂದರೆ ಒಬ್ಬೊಬ್ಬರಿಗೆ 2,000 3,000 ಕೊಡಿ ಬೇಗ ದರ್ಶನ ಮಾಡಿಸ್ತೀವಿ ಅಂತ ಅವ್ರ ಹೆಸರು ಹೇಳ್ಬಿಟ್ಟು ಒಳಗಡೆ ಹೋದರೆ ದರ್ಶನ ಅಂದರೆ ಹೆಸರು ಹೇಳಬೇಕು. ಅಲ್ಲಿ ಪೊಲೀಸರು ಸಹ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮಗಂತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ನಾವೂ ಸಹ ಕೇಳ್ತಾನೆ ಇದ್ವಿ. ಅಲ್ಲಿ ಹೋಗಿ ಅಲ್ಲಿ ಲೋಕಲ್ ಪೀಪಲ್ಲು ಅಲ್ಲಿ ಟಿಕೆಟ್ಸ್ ಕೌಂಟರಲ್ಲಿ ಟಿಕೆಟ್ಸು ಕೊಡೋದಿಲ್ಲ. ಬಟ್ ಅಲ್ಲಿ ಪೊಲೀಸವರೆಲ್ಲನೂ ಸಹ ಆ ಥರ ಸ್ಕ್ಯಾಮ್ ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಹೆಸರು ಹೇಳಿದ್ರೆ ಒಳಗಡೆ ಬಿಡೋದು ಆ ಥರ ಏನೋ ಒಂದು ಸರ್ಕಸ್ ಮಾಡಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಇನ್ನು ಅಷ್ಟು ದೂರ ಹೋಗಿದ್ದೀವಿ, ದರ್ಶನ ಮಾಡ್ಕೊಳ್ದಿರ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನು ಅಲ್ಲಿಂದ ಬಂದಮೇಲೆ ಇನ್ನು ನಾರ್ಮಲಾಗಿ ಶಾಪಿಂಗ್ ಎಲ್ಲನೂ ಸಹ ನಾರ್ಮಲಾಗಿ ದೇವಸ್ಥಾನಗಳ ಹತ್ರ ಯಾವ ಥರ ಇರುತ್ತೆ ಅದೇ ಥರ ಈ ಕಾಟನ್ ಇಲ್ಲೆಲ್ಲ ಚಳಿ ಜಾಸ್ತಿ ಇದೆ ಅಲ್ವಾ. ಸೊ ಉಲನ್ ಎಲ್ಲ ತುಂಬ ಫೇಮಸ್ ಆ ಕಡೆ ಎಲ್ಲನೂ. ಉಲನ್ ಎಲ್ಲನೂ ಕೈಯಲ್ಲಿ ಹಾಕಿರೋ ಉಲ್ಲನ್ ಕ್ಲಾತ್ಸು ಈ ಥರದ್ದು ಶಾಪಿಂಗ್ಸ್ ಎಲ್ಲನೂ ಇರುತ್ತೆ. ಬ್ಯಾಗ್ಸ್ ಆಗಿರ್ಬೋದು ಮತ್ತು ಹ್ಯಾಂಡ್ಲೂಮ್ಸ್ ಎಲ್ಲನೂ ಸಹ ಸಿಕ್ಕಾಪಟ್ಟೆ ಚೀಪಾಗಿ ಸಿಗುತ್ತೆ. ಬ್ಯಾಗ್ಸ್ ಆಗಿರ್ಬೋದು ಎಲ್ಲನೂ. ಸೊ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಪರ್ಚೇಸ್ ಮಾಡಲಿಕ್ಕೂ ಅಷ್ಟೇ ವರ್ತ್ ಅಂತ ಅನ್ನಿಸ್ತು. ಹ್ಯಾಂಡ್ ಬ್ಯಾಗ್ಸು ಆ ಥರದ್ದೆಲ್ಲನೂ, ಜೂಟ್ ಬ್ಯಾಗ್ಸ್ ಆಗಿರ್ಬೋದು ಈ ಥರದ್ದು. ನಾವೂ ಸಹ ಸ್ವಲ್ಪ ಪರ್ಚೇಸು ಸಹ ಮಾಡಿದ್ವಿ ಇಲ್ಲಿ. ಸೊ ಇನ್ನು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಬಂದ್ವಿ. ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸಲ್ಲಿ
ಮಾನಾ ವಿಲೇಜ್ ಅಂತ ಇದೆ. ಸೊ ಮಾನಾ ವಿಲೇಜ್ ಬಂದುಬಿಟ್ಟು ಇದು ಬಂದು ಇಂಡಿಯಾದ ಫಸ್ಟ್ ಆ್ಯಂಡ್ ಲಾಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ಸೊ ಇದು ಬಂದು ಇಲ್ಲಿ ಏನು ಫೇಮಸ್ ಅಂತಂದರೆ ನಮಗೆ ಸರಸ್ವತಿ ನದಿ ಸಿಗುತ್ತೆ. ಸರಸ್ವತಿ ನದಿ ಇಲ್ಲೇ ಹುಟ್ಟಿರೋದು, ಮತ್ತು ನಮಗೆ ಭೂಮಿ ಮೇಲೆ ಸರಸ್ವತಿ ನದಿ ಇಲ್ಲೊಂದೇ ಕಡೆ ಕಾಣಿಸೋದು ಅಂತಲೂ ಸಹ ಹೇಳ್ತಾರೆ. ಸೊ ಆ ಸರಸ್ವತಿ ನದಿ ನೋಡೋ ಭಾಗ್ಯನೂ ನಮಗೆ ಸಿಕ್ತು. ಸೊ ನಾನು ಅಷ್ಟೇ ಅಂದ್ಕೊಂಡೇ ಇರಲಿಲ್ಲ ಈ ಥರ ಸರಸ್ವತಿ ನದಿ ನೋಡೋಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಇನ್ನು ಪುರಾಣಗಳ ಪ್ರಕಾರ ಪಾಂಡವರು ಸ್ವರ್ಗಲೋಕಕ್ಕೆ ಹೋಗಿದ್ದು, ಮೋಕ್ಷ ಮಾರ್ಗ ಅಂದರೆ ಸ್ವರ್ಗಲೋಕಕ್ಕೆ ಹೋಗಿದ್ದು ಇದೇ ಊರಿಂದ ಅಂತ ಅಂದ್ಬಿಟ್ಟು ಸಹ ಇದೆ. ಇದಕ್ಕೆ ಪುರಾವೆಯಾಗಿ ಅವರು ಅದನ್ನು ಸ್ಟ್ಯಾಚ್ಯೂಸ್ ಎಲ್ಲನೂ ಸಹ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು, ನಾವು ಮುಂದೆಗಡೆ ಹೋದರೆ ಅವ್ರದ್ದು ಪಾಂಡವರದು ಸ್ಟ್ಯಾಚ್ಯೂಸ್ ಎಲ್ಲನೂ ಸಹ ಮಾಡಿದ್ದಾರೆ, ಮತ್ತು ವಾಲು ಸಹ ಇದೆ ಇದರಿಂದನೇ ಹೋಗಿರೋದು ಅಂತ. ಕೇದಾರಕ್ಕೆ ಹೋಗಿ ಕೇದಾರದಲ್ಲಿ ಶಿವನ ದರ್ಶನ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಂತಂದರೆ ಇಲ್ಲಿಂದ ಬಂದು ಹೋಗಿದ್ದಾರೆ ಅಂತ ಇದ್ದಾರೆ. ಇಲ್ಲಿ ಬ್ರಿಡ್ಜ್ ಒಂದಿದೆ, ಬ್ರಿಡ್ಜ್ನೂ ಸಹ ಇವರು ಅಂದರೆ ಇವರು ಪಾಂಡವರೇ ಕಟ್ಟಿರೋದು ಅಂತಲೂ ಇದೆ. ಸೊ ಇಲ್ಲಿ ಸರಸ್ವತಿ ನದಿ ನೋಡ್ಬೋದು. ಸರಸ್ವತಿ ದರ್ಶನ ಮಾಡಿದಂತ ತುಂಬಾ ಬ್ಲೆಸ್ಡ್ ಅಂತ ಅನಿಸ್ತು. ಸೊ ಈ ನದಿ ಇಲ್ಲಿ ಹುಟ್ಟಿ ಅಲ್ಲಿ ಗಂಗಾ ನದಿಗೆ ಮಿಕ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಮಗೆ ಮತ್ತೆ ಬೇರೆ ಎಲ್ಲೂ ಯಾವುದೇ ಕಡೆ ಕಾಣಿಸೋದಿಲ್ಲ ಸರಸ್ವತಿ ನದಿ. ಸೊ ಇಲ್ಲಿ ಗಣೇಶ್ ಗುಹಾ ಅಂತ ಅಂದ್ಬಿಟ್ಟು ಇದೆ. ಸೊ ಇಲ್ಲಿ ಸರಸ್ವತಿ ವಿಗ್ರಹವನ್ನು ಸಹ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ, ಪಕ್ಕದಲ್ಲೇ ಇದೆ. ಸೊ ಇದನ್ನೆಲ್ಲನೂ ಸಹ ನೋಡಿಕೊಂಡು ನಾವು ಅಲ್ಲಿಂದ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ದರ್ಶನ ಆ ಥರ ಎಲ್ಲ ಮಾಡಿಕೊಂಡು ನದಿಯೆಲ್ಲ ದರ್ಶನ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಸ್ಟ್ಯಾಂಡ್ಗೆ ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಹತ್ರನೇ ನಮ್ಮ ಬಸ್ಸು ಇತ್ತು. ಸೊ ಹಾಗಾಗಿ ನಾವು ಇಲ್ಲೇ ಬರಬೇಕಾಯಿತು. ಸೊ ಅಲ್ಲಿಂದ ಹೊರಟು ನಾವು ಇವಾಗ ರಿಷಿಕೇಶ್ಗೆ ಹೋಗಬೇಕಾಗತ್ತೆ. ಸೊ ರಿಷಿಕೇಶಲ್ಲಿ ಇದೆಲ್ಲ ನೋಡಿಕೊಂಡು ಸರಸ್ವತಿ ನದಿ ಎಲ್ಲ ನೋಡಿಕೊಂಡು ಸೊ ನಾವು ಅಲ್ಲಿಂದ ಹೊರಟು ಋಷಿಕೇಶ್ಗೆ ಹೋಗಬೇಕಾಯಿತು. ನಮಗೆ ರಿಷಿಕೇಶಲ್ಲಿ ಹಾಲ್ಟಿಂಗ್ ಇದ್ದಿದ್ದು. ಸೊ ಇನ್ನು ಅಲ್ಲಿಂದ ಹೋಗೋಷ್ಟರೊಳಗೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಮಳೆ ಬಂದರೆ ಅಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಈ ಕಡೆ ಎಲ್ಲನೂ ಹಿಲ್ ಸ್ಲೈಡಿಂಗ್ಸ್ ಎಲ್ಲನೂ ಸಹ ಆಗ್ತಾನೆ ಇರುತ್ತೆ. ಅದು ಬೇರೆ ಅಳಿಕಲ್ಲು ಮಳೆ ಬೀಳ್ತಾಯಿತ್ತು. ಸೊ ನಾವು ಇಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೇ ಸಿಕ್ಕಾಪಟ್ಟೆ ಮಳೆ ಮತ್ತು ಟ್ರಾಫಿಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ಇವಾಗೆಲ್ಲನೂ ಸಹ ಎಲ್ಲ ಟೂರಿಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಬರೋದ್ರಿಂದಾಗಿ ಸೊ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಹ ಆಗೋಗ್ತಾ ಇತ್ತು. ಸೊ ಸಮ್ಟೈಮ್ಸ್ ಮೋರ್ ದೆನ್ 1 hour ಸಹ ಆಗೋಗ್ತಾ ಇತ್ತು ಒಂದೊಂದು ಸರಿ ಸ್ಟಕ್ ಆಗಿ. ಸೊ ಆ ಥರ ಎಲ್ಲನೂ ಇರ್ತಾಯಿತ್ತು. ಸೊ ಹಾಗಾಗಿ ರಿಷಿಕೇಶ್ಗೆ ರೀಚ್ ಆಗೋಕ್ಕೆ ತುಂಬಾ ಹೊತ್ತಾಯಿತು. ನಮಗೆ ಲೇಟ್ ನೈಟ್ ಆಗಿಬಿಡ್ತು. ಇನ್ನು ಬೆಳಗ್ಗೆ ಎದ್ದು ರಿಷಿಕೇಶಿಂದ ನಾವು ಚೆಕ್ಔಟ್ ಮಾಡಿ ಸೊ ನಾವು ಇನ್ನು ಡೆಲ್ಲಿಗೆ ಹೊರಡಬೇಕಾಯಿತು. ಸೊ ಡೆಲ್ಲಿಗೆ ಹೋಗಬೇಕಾದ್ರೆ ಆನ್ ದ ವೇನಲ್ಲಿ ನಮಗೆ
ರಿವರ್ ರಾಫ್ಟಿಂಗ್ ಸ್ವಲ್ಪ ಟೈಮ್ ಇರೋದ್ರಿಂದ ಸೊ ಇನ್ನು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ರಿವರ್ ರಾಫ್ಟಿಂಗ್ಗೆ ಹೋದ್ವಿ. ರಿವರ್ ರಾಫ್ಟಿಂಗ್ ಅಂತೂ ತುಂಬಾ ಸಕ್ಕತ್ತಾಗಿತ್ತು, ಅಮೇಝಿಂಗ್ ಅಂತ ಅನಿಸಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನಂತೂ ಇದೇ ಫಸ್ಟ್ ಟೈಮ್ ಲೈಫಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ದು, ಅದು ಗಂಗಾ ರಿವರಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ದಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದು ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಅಂದರೆ ಇದೆಲ್ಲನೂ ಸಹ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ನಾವೇ ಸ್ವಂತ ನಮ್ಮ ದುಡ್ಡಿಂದ ನಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೆ ಎಲ್ಲರೂ ಮಾತಾಡಿಕೊಂಡು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ರಿವರ್ ರಾಫ್ಟಿಂಗ್ ಅಂತೂ. ಸೊ ಗಂಗಾ ನದಿನಲ್ಲಂತೂ ನೀರು ಸಿಕ್ಕಾಪಟ್ಟೆ ಹೇಳೋಕ್ಕೆ ಆಗಲ್ಲ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅರ್ಥ ಆಗೋದು, ಅಷ್ಟು ಚೆನ್ನಾಗಿತ್ತು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಷ್ಟು ಸರಿ ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನೀರಲ್ಲಿ ಆಟ ಆಡಿದಾಗಿರ್ಬೋದು, ನಮಗೆ ರಾಫ್ಟಿಂಗ್ ಗೈಡೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಟರ್ಟೈನ್ ಆಗಿ ಕರ್ಕೊಂಡು ಬಂದರು. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲಿ ರಾಮಜೂಲ ಲಕ್ಷ್ಮಣ ಜೂಲ ಅದನ್ನು ನೋಡೋದಿತ್ತು ನಮಗೆ. ಸೊ ಇನ್ನು ಅಲ್ಲಿ ಹೋದ್ರೆ ಜಸ್ಟ್ ನೋಡ್ಕೊಂಡು ಬರೋದಷ್ಟೇ ಅಂತ ಅಂದ್ಬಿಟ್ಟು ಸೊ ನಾವು ಇಲ್ಲಿಂದ ಒಂದು 12 ಕಿಲೋಮೀಟರ್ ಅಷ್ಟು ರಿವರ್ ರಾಫ್ಟಿಂಗ್ ಮಾಡಿದ್ವಿ. 12 ಕಿಲೋಮೀಟರ್ಸ್ 22 ಕಿಲೋಮೀಟರ್ಸ್ ಅಷ್ಟು ರಿವರ್ ರಾಫ್ಟಿಂಗ್ ಮಾಡಿದ್ವಿ. ಅಲ್ಲಿ ಆಪ್ಷನ್ಸ್ ಇದೆ ನಮಗೆ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು, ಮತ್ತು ಗೈಡ್ ಎಲ್ಲನೂ ಹೇಳ್ತಾರೆ ಯಾವ ಥರ ಅಂದರೆ ಎಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ. ಸೊ ನಾವು ಅಲ್ಲಿಂದ ಇನ್ನು ಬಂದು ಇನ್ನು ಫ್ರೆಶ್ ಅಪ್ ಆಗಿ ಗಂಗಾರತಿಗೆ ಹೋಗಬೇಕು. ಸೊ ಇನ್ನು ತ್ರಿವೇಣಿ ಸಂಗಮನಲ್ಲಿ ನಮಗೆ ಗಂಗಾ ಆರತಿ ಈ ಸಾಯಂಕಾಲ 6 ಗಂಟೆಗಿತ್ತು. ಅಲ್ಲಿಂದ ನಾವು ಸೀದಾ ಬಂದಿದ್ದೇನೆ ರೂಮ್ಗೆ. ಸೊ ರೂಮಲ್ಲಿ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ತಿರ್ಗಾ ಸಾಯಂಕಾಲ 6-6:30ಗೆ ನಾವಿನ್ನು ಗಂಗಾ ಆರತಿಗೆ ಹೋದ್ವಿ. ಗಂಗಾ ಆರತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹರಿದ್ವಾರಲ್ಲಿ ಸಿಕ್ಕಾಪಟ್ಟೆ ತುಂಬ ಜನ ಇದ್ದರು. ನಾವು ಸ್ವಲ್ಪ ಹಿಂದಗಡೆ ಇದ್ವಿ, ಹತ್ತಿರದಿಂದ ಆರತಿನೆಲ್ಲ ನೋಡೋಕ್ಕಾಗಿರಲಿಲ್ಲ. ಸೊ ಇಲ್ಲೇ ಅಂದರೆ ನಾವು ತುಂಬ ಹತ್ತಿರದಿಂದ ನೋಡುವಾಗೆ ಆಯಿತು. ಸೊ ನಾವೂ ಸಹ ಗಂಗಾ ಆರತಿ ಮಾಡಿ ನಾವು ನದಿನಲ್ಲಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಬಂದ್ವಿ. ಸಿಕ್ಕಾಪಟ್ಟೆ ಬ್ಲೆಸ್ಡ್ ಅಂತ ಅನಿಸಿತು. ಇದು ಬಂದು ತ್ರಿವೇಣಿ ಸಂಗಮ. ಸೊ ಹಾಗಾಗಿ 3 ನದಿಗಳು ಸೇರೋ ಜಾಗ ಇದು. ಸೊ ಇಲ್ಲೂ ಸಹ ಗಂಗಾ ಆರತಿ ಪ್ರತಿನಿತ್ಯ ಇರುತ್ತೆ. ಪ್ರತಿನಿತ್ಯ ಗಂಗಾ ಆರತಿ ಇದ್ರೂ ಸಹ ಜನ ಮಾತ್ರ ಹೀಗೆ ಇರ್ತಾರೆ, ಅಷ್ಟು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವಾಗಂತೂ ಸೀಸನಲ್ ಅಲ್ವಾ. ಸೊ ಈ ಕೇದಾರ್ನಾಥ್, ದೋಧಾಮ್, ಚಾರ್ಧಾಮ್ ಯಾತ್ರ ಎಲ್ಲನೂ. ಸೊ ಹಾಗಾಗಿ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಎಲ್ಲ ಆರತಿ ಮಾಡೋರು, ಸ್ನಾನ ಮಾಡೋರು ಎಲ್ಲನೂ ಸಹ. ಇದು ಒಂದು 6 ಗಂಟೆಯಿಂದ 7:30ವರೆಗೂ ಇರುತ್ತೆ. ಸೊ ನಾವೂ ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನನಗೇನೋ ಬ್ಲೆಸ್ಡ್ ಅಂತಲೇ ಅನಿಸಿತ್ತು. ಸೊ ತುಂಬಾ ಸಿಕ್ಕಾಪಟ್ಟೆ ಖುಷಿಯಾಯಿತು.
ಇಷ್ಟು ಆರತಿ ಎಲ್ಲ ಮುಗಿದ್ಮೇಲೆ ನಾವು ಸಹ ಸ್ಟ್ರೀಟ್ಸಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸ್ಟ್ರೀಟ್ಸಲ್ಲಿ ಒಂದಷ್ಟು ಶಾಪಿಂಗು ಸಹ ಮಾಡಿದ್ವಿ, ಕ್ಲಾತ್ಸ್ ಎಲ್ಲ ತೊಗೊಂಡು. ಸೊ ಎಲ್ಲ ತೊಗೊಂಡು ಹೊರಟ್ವಿ. ಅಲ್ಲೆಲ್ಲನೂ ಸಹ ಇಲ್ಲೂ ಸಹ ಅಷ್ಟೇ ಕ್ಲಾತ್ಸು ಮತ್ತು ಬ್ಯಾಗ್ಸು ಈ ಥರದ್ದೆಲ್ಲನೂ ಸಹ ಆ್ಯಕ್ಸಸರೀಸು ಈ ಥರದ್ದೆಲ್ಲ ನಾರ್ಮಲಾಗಿ ಎಲ್ಲ ಕಡೆ ಇರೋ ಥರನೂ ಇಲ್ಲೂ ಸಹ ಶಾಪಿಂಗ್ ಎಲ್ಲ ಇದೆ. ಇನ್ನು ಅದೆಲ್ಲ ಮುಗೀತು. ಇನ್ನು ನಾವು ರಿಷಿಕೇಶಿಂದ ಸೀದಾ ನಾವು ನೆಕ್ಸ್ಟ್ ಡೇ ಇನ್ನು ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದಿದ್ದು. ಸೊ ಇನ್ನು ಅಲ್ಲಿಂದ ನಾವು ರಿಷಿಕೇಶಿಂದ ಸೀದಾ ಬಂದಿದ್ದು ಡೆಲ್ಲಿಗೆ. ನಮಗೆ ಫ್ಲೈಟ್ ಲೇಟ್ ಈವ್ನಿಂಗ್ ಇತ್ತು. ಸೊ ನಾವಿನ್ನು ರಿಷಿಕೇಶಿಂದ ಡೆಲ್ಲಿ ಬರೋಷ್ಟರೊಳಗೆ ಸಂಜೆ ಆಗಿತ್ತು. ನಮಗೆ ಅಂದರೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ನಾವು ವಾಪಸ್ಸು ಏರ್ಪೋರ್ಟಿಗೆ ಬಂದ್ವಿ. ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಡೆಲ್ಲಿ ಏರ್ಪೋರ್ಟ್ ಬಂದು ನಮ್ಮ ಫ್ಲೈಟು ಇನ್ನು ಟೈಮ್ ಇತ್ತು. ಸೊ ನಾವು ಅಲ್ಲಿ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಮತ್ತು ಲೇಟ್ ನೈಟ್ ಇದ್ದಿದ್ದು ನಮಗೆ ಫ್ಲೈಟು. ಸೊ ಬೆಂಗಳೂರು ಬರೋಷ್ಟರೊಳಗೆ ಆಲ್ಮೋಸ್ಟ್ ನಮಗೆ ಮಿಡ್ ನೈಟ್ ಅಂದರೆ 2 o'clock ಆಗಿತ್ತು. ಸೊ ಅಲ್ಲಿಂದ ಮನೆಗೆ ರೀಚ್ ಆದ್ವಿ. ಇನ್ನು ಎಷ್ಟೇ ಹೊರಗಡೆ ಏನೇ ಸುತ್ತಾಡಿದ್ರೂ ನಮ್ಮ ಮನೆ ನಮ್ಮ ಊರೇ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ಸೊ ಇಲ್ಲಿನ ಗಾಳಿ ವಾತಾವರಣ ಅಲ್ಲಿನ ಗಾಳಿ ವಾತಾವರಣ ಎಷ್ಟು ಡಿಫ್ರೆಂಟ್ ಅನಿಸುತ್ತೆ ಅಂದರೆ ಅಷ್ಟು ಡಿಫ್ರೆಂಟ್ ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಊಟ ವಿಷಯಕ್ಕೆ ಬಂದರೆ ಅಂತೂ ರೊಟ್ಟಿ ಕರಿ ಅದು ಇದು ತಿಂದ್ಕೊಂಡು ಮನೆಗೆ ಬಂದು ಯಾವಾಗ ಅನ್ನ ಸಾರು ಮುದ್ದೆ ತಿಂತೀವೋ ಅನಿಸ್ಬಿಟ್ಟಿತ್ತು. ಅಷ್ಟು ಇದಾಗ್ಬಿಟ್ಟಿತ್ತು. ಸೊ ಇನ್ನು ರೀಚ್ ಆದ್ವಿ ಮನೆಗೆ. ಇದಿಷ್ಟು ನನ್ನ ಕಂಪ್ಲೀಟ್ ಕೇದಾರ್ನಾಥದ ವ್ಲಾಗ್ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತಷ್ಟು ವ್ಲಾಗ್ಸೊಂದಿಗೆ ಬರ್ತೀನಿ. ಇದು ಫೈನಲ್ ವ್ಲಾಗ್ ಆಗಿರುತ್ತೆ ಕೇದಾರ್ನಾಥ ಟ್ರಿಪ್ಪಿಂದು. ನಾನು ಒಂದೇ ವ್ಲಾಗಲ್ಲಿ ಮಾಡೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ 2 ವ್ಲಾಗ್ಸ್ನ ಹಾಕಿದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.